ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಇವತ್ತಿನ ಟ್ರಿಪ್ ಬೆಳಗಾವಿ ಕಡೆ. ಮುಂಜಾನೆ ಎದ್ದು ಗಾಡಿ ಕಡೆ ಹೋದೆ. ನನಗೋಸ್ಕರ ನನ್ನ ಡಾರ್ಲಿಂಗ್ ವೇಟ್ ಮಾಡ್ತಾ ಇದ್ರು. ಡ್ಯಾಶ್ ಬೋರ್ಡ್ ಮೇಲೆ ಒಂದು ಸ್ವಲ್ಪ ಡಸ್ಟ್ ಆಗಿತ್ತು, ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಮ್ಮ ಶಿವಪ್ಪ ಮತ್ತು ಗಣಪಗೆ ನಮಸ್ಕಾರ ಮಾಡಿ ನಾವು ನಮ್ಮ ಜರ್ನಿನ ಕಸ್ಟಮರ್ ಮನೆ ಕಡೆ ತಗೊಂಡ್ವಿ. ಕಸ್ಟಮರ್ಗೋಸ್ಕರ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಹಾಗೆ ನಮ್ಮ ಕಸ್ಟಮರ್ ಬಂದರು. ಸೊ ಕನ್ನಡಿಯಲ್ಲಿ ಕಾಣಿಸ್ತಿದ್ದಾರೆ, ಅವರೇ ನಮ್ಮ ಕಸ್ಟಮರು. ನಮ್ಮ ಡಾರ್ಲಿಂಗ್ಗೆ ಕುಡಿಯೋಕ್ಕಂತ ಸ್ವಲ್ಪ ಎಣ್ಣೆ ಬೇಕಾಗಿತ್ತು. ಡಾರ್ಲಿಂಗ್ಗೆ ಎಣ್ಣೆ ಹಾಕಿದ್ವಿ. ಹಾಗೆ ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಗೊತ್ತಲ್ಲ, ಜರ್ನಿ ಸ್ಟಾರ್ಟ್ ಆದಮೇಲೆ ಕಸ್ಟಮರ್ ಪ್ರಾಬ್ಲಮ್ ಏನಂತ. ಚಾಲು ಮಾಡಿದ್ರಪ್ಪ ನಮ್ಮ ಕಸ್ಟಮರ್ ವಾಮಿಟಿ ಘಾಟ್ ಸೆಕ್ಷನ್ದಾಗ ಚಾಲು ಮಾಡಿದ್ರು. ಹಂಗೆ ಒಂದು ಸ್ವಲ್ಪ ಹೊತ್ತು ಘಾಟ್ ಸೆಕ್ಷನ್ ನಾನು ನೋಡಿದೆ. ಭಾರಿ ಇತ್ತು ಗ್ರೀನ್ ನೇಚರ್ ನೋಡ್ಕೊಂಡೆ. ಹಂಗೆ ಒಂದು ಸ್ವಲ್ಪ ಮುಂದೆ ಬಂದ್ವಿ. ಚಾ ಅಂಗಡಿ ಇತ್ತು. ಕಸ್ಟಮರ್ ಅಂದರು ಚಾ ಕುಡಿಯೋನಂತಂದ್ರು. ಹಂಗೆ ಜಪ್ಪುಕ್ ಅಂತ ಚಾ ತಗೊಂಡೇ ಬಿಟ್ಟೆ. ಈ ಚಾ ಕುಡಿಯಾಕಂದ್ರೆ ಭಾರಿ ನೋಡ್ರಿ. ಈ ಚಾ ಕುಡಿಬೇಕಂದ್ರೆ ನಮಗೆ ಇದು ಇದ್ದಂಗೆ, ಏನದು ನಾವು ಸ್ಟೇರಿಂಗ್ ಬಿಟ್ಟಿರಲ್ಲ ಹಂಗೆ ಈ ಚಾನು ನಮ್ಗೆ ಬಿಟ್ಟಿರಲ್ಲ. ಸೊ ಚಾನು ಕುಡಿದೆ. ಸಲ್ಗರ್ ಬೆಸ್ಟ್, ಮಹಾರಾಷ್ಟ್ರದ ನಂಬರ್ 1 ಫ್ರಾಂಚೈಸ್ ಇದು. ಸೊ ಚಾ ಕುಡಿದೆ. ನಂದು ಚಾ ಕುಡಿದಾದರೂ ನಮ್ಮ ಕಸ್ಟಮರ್ ಚಾ ಇನ್ನೂ ಕುಡಿಯೋದು ಆಗೇ ಇಲ್ಲ. ಹಾಗೆ ನಮ್ಮ ಕಸ್ಟಮರ್ ಚಾ ಕುಡಿದು ಮತ್ತೆ ಬಂದರು. ಜರ್ನಿ ಸ್ಟಾರ್ಟ್ ಆಯಿತು. ಈ ಹಳ್ಳಿ ಯಾವುದಂತ ಗೊತ್ತಿಲ್ಲ, ಬಟ್ ನಮ್ಮ ಕಸ್ಟಮರ್ ಅಂದರು ಒಂದು 5 ನಿಮಿಷ ವೆಯ್ಟ್ ಮಾಡಪ್ಪ ಬರ್ತೀವತ್ತಂದರು. ಬ್ರೇಕ್ ತೊಗೊಂಡೆ 5 ನಿಮಿಷ. ನಂತರ ಮತ್ತೆ ನಮ್ಮ ಜರ್ನಿ ಬೆಳಗಾವಿ ಕಡೆ ಸ್ಟಾರ್ಟ್ ಆಯಿತು. ಫೈನಲಿ ಬೆಳಗಾವಿ ರೀಚ್ ಆದ್ವಿ. ಇದು ಯಾವ ಹಾಸ್ಪಿಟಲ್ ಅಂತ ಗೊತ್ತಿಲ್ಲ, ಆದರೆ ಕಸ್ಟಮರ್ ಈ ಲೊಕೇಶನ್ಗೆ ಬಂದಾರ. ಗಾಡಿ ಪಾರ್ಕಿಂಗ್ ಹಾಕಿದೆ. ಹಾಗೆ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಸೊ ನಾಷ್ಟ ಮಾಡಿದೆ. ಇದೇ ನೋಡ್ರಿ ನಮ್ಮ ನಾಷ್ಟ ಇವತ್ತಿನ. ಫೈನಲ್ ನಮ್ಮ ಕಸ್ಟಮರ್ ಕೂಡ ಬಂದ್ರು. ಹಂಗೆ ಬೆಳಗಾವಿಯಿಂದ 100 ಕಿಲೋಮೀಟ್ರ್ ಗೋವಾ ಐತೆ. ಜಪ್ಪುಕ್ ಅಂತ ಗೋವಾಕ್ಕೆ ಹೋಗೋಣಂದ್ರೆ ನನಗೂ ಖುಷಿ ಆಯ್ತು. ಗೋವಾಕ್ಕೆ ಜರ್ನಿ ಸ್ಟಾರ್ಟ್ ಆಯ್ತು ಅನ್ನೋ ಅಷ್ಟರಲ್ಲಿ ಈ ಬೆಳಗಾವಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗ್ಯದಂತ ನಮ್ಮ ಕಸ್ಟಮರ್ ಅಂದರು. ಊಟ ಮಾಡೋಣಂತಂದ್ರು. ನನಗೂ ಹಸುವಾಗಿತ್ತು. ಸೊ ಯಾವಾಗ ಈ ಥರ ಕೇಳ್ತಾರಂತ ಅಂದ್ಕೊಂಡಿಲ್ಲ. ಸೊ ಕಸ್ಟಮರ್ ಕೇಳಿದ್ರು ಊಟ ಮಾಡೋಣಂತ. ಸೊ ಊಟ ಮಾಡೋಕ್ಕೆ ಹೋಗಿದ್ವಿ. ಇದೇ ನೋಡ್ರಿ ವೆಜ್ ಊಟ ಭಾರಿ ಇತ್ತು. ಸೊ ನನಗಂತರೂ ತಿನ್ನಕ್ಕೆ ಭಾರಿನೇ ಅನ್ನಿಸ್ತ. ಊಟ ಜಬರ್ದಸ್ತ್ ಐತೆ. ಮತ್ತು ಇದು ನಮ್ಮ ಕಸ್ಟಮರ್ ಮಗಳ್ರಿ, ಎಷ್ಟು ಕ್ಯೂಟ್ ಆಗಿದ್ದಾಳ್ರಿ. ನನ್ನ ಕಡೆ ಬರೋಕೆ, ನನಗೆ ನೋಡಿ ಮತ್ತೆ ಓಡಿ ಹೋಗೋಕ್ಕೆ. ಇದೆ ನಮ್ಮ ಕಸ್ಟಮರ್ ಮಗಳು. ಮಧ್ಯಾಹ್ನ 1:30 ಆಯ್ತಪ್ಪ. ಫುಲ್ ಬಿಸಿಲು. AC ಆನ್ ಮಾಡಿದೆ. 2 ಪಾಯಿಂಟ್ ಬಿಟ್ಟೆ. ಹಂಗೆ ಗೋವಾ ಕಡೆ ಜರ್ನಿ ಸ್ಟಾರ್ಟ್ ಆಯ್ತಾ. ಇದೇ ನೋಡ್ರಿ ನಮ್ಮ ಬೆಳಗಾವಿ ರೈಲ್ ನಿಲ್ದಾಣ. ಹಂಗೆ ಮುಂದೆ ಬರ್ತಾ ಒಂದು ಮಾಲ್ ಸಿಕ್ತಪ್ಪ ನಮ್ಮ ಕಸ್ಟಮರ್ ಅಂದರು ಗಾಡಿ ಸೈಡಿಗೆ ಹಚ್ಚ ಶಾಪಿಂಗ್ ಮಾಡ್ತೀವತ್ತಂದ್ರು. ನಾನು ಸೈಡಿಗೆ ಹಾಕೇ ಬಿಟ್ಟೆ. ನಾನು ಮಾಲ್ ಒಳಗೆ ಹೋದೆ. ಇದೇ ನೋಡ್ರಿ ಇದು ಮಾಲ್. ಈ ಮಾಲ್ ಹೆಸರು ಬಂದು ಜೆ ಅಂಬೆ ಅಂತ. ನಮ್ಮ ಕಸ್ಟಮರ್ ಶಾಪಿಂಗ್ ಅಂತ ಮುಗಿತ. ಹಂಗೆ ಜರ್ನಿ ಸ್ಟಾರ್ಟ್ ಮಾಡೇ ಬಿಟ್ಟೆ ಗೋವಾಕ್ಕೆ. ಬೆಳಗಾವಿಂದ ಗೋವಾಕ್ಕೆ ರೋಡ್ ಭಾರಿ ಐತೆ ನೋಡ್ರಿ. ಜಪ್ಪುಕ್ ಅಂತ ಗಾಡಿ ಓಡಿಸ್ಬೋದ್ರಿ ನೀವು. ಫೈನಲಿ ಗೋವಾದಾಗ ರೀಚ್ ಆದ್ವಿ. ಗೋವಾದಾಗ ಇಷ್ಟು ಟ್ರಾಫಿಕ್ ಐತೆ ಅಂತ ನನಗೆ ಮೊದಲೇ ಗೊತ್ತಿತ್ತ. ಗೋವಾ ಬೀಚ್ ಕಡೆ ಹಂಗೆ ಹೋದ್ವಿ. ಒಂದು ಸ್ವಲ್ಪ ತಿರುಗಾಡಿ ಬಂದ್ವಿ. ನಾವು ನಮ್ಮ ಜರ್ನಿ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ವಿ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರದ ಲಾಂಗ್ ಜರ್ನಿ ವಿಡಿಯೋಸ್ ಇರುತ್ತೆ. ಸೊ ಔಟ್ ಸ್ಟೇಷನ್ ಟ್ರಿಪ್ಸ್ ಇರುತ್ತೆ, ನೀವು ನೋಡ್ಬೋದಾ. ನಾನು ಹೊಸ ಕಂಟೆಂಟ್ ತರುವಂಥ ಪ್ರಯತ್ನ ಮಾಡ್ತೀನಿ.